ಹಾಯ್ ಫ್ರೆಂಡ್ಸ್, ನನ್ನ ಹೊಸ ಯೂಟ್ಯೂಬ್ ಚಾನಲ್ ರಚ್ಚುಸ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಮಾತೆರೆಗ್ಲ ಮೂಕೆದ ಸೊಲ್ಮೆಲು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಗಿಡಗಳನ್ನು ಅಂದರೆ ಹಣ್ಣುಗಳ ಗಿಡಗಳನ್ನು ತೋರಿಸ್ತೇನೆ. ಇದು ನೋಡಿ, ನಮ್ಮ ಗಾರ್ಡನಲ್ಲಿರುವಂಥ ಒಂದು ಗಿಡ. ಇದನ್ನು ನೋಡಿದಾಗ ಹೇಗೆ ಅನ್ನಿಸ್ತದೆ ನಿಮಗೆ? ಇದೊಂಥರ ಲಿಂಬೆ ಗಿಡದ ಥರಾನೇ ಇದೆ ಅಲ್ವಾ? ಆದರೆ ಇದು ಲಿಂಬೆ ಗಿಡ ಅಲ್ಲ. ನನ್ನ ಅಮ್ಮ ಮಾರ್ಕೆಟಿಂದ ಮೂಸಂಬಿ ಹಣ್ಣು ತಂದಿದ್ರು. ಅದರಿಂದ ಇರುವಂತಹ ಬೀಜನ ಹಾಕಿ ಇದನ್ನು ಬೆಳೆದಿರೋದು. ಇದು ಎಲೆ ಇದರಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಅಂದರೆ ಇದನ್ನು ಹಾಕಿ ಒಂದು 4 ತಿಂಗಳಾಯಿತು, ಒಂಚೂರು ಸಹ ಬೆಳವಣಿಗೆನೇ ಇಲ್ಲ. ಈಗ ಸ್ವಲ್ಪ ಒಂದು ಬೆಳವಣಿಗೆ ಆಗಿದೆ. ಆದರೆ ಇದನ್ನು ನಾನು ಬೇರೆ ಪಾಟಲ್ಲಿ ಹಾಕಿ ಒಂದೇ ಗಿಡವನ್ನು ಹಾಕಿರೋದು, ಆದರೆ ಇನ್ನೂ ಬೆಳೀತಾನೇ ಇಲ್ಲ. ಮತ್ತು ಇದರಲ್ಲಿ ಜಾಸ್ತಿ ಹುಳಗಳು ಬರ್ತದೆ. ಅದು ಯಾವ ಒಂದು ರೀತಿಯ ಬೇರೆ ಟೈಪ್ನ ಹುಳ. ಅದಕ್ಕೆ ಮೂಸಂಬಿ ಹಣ್ಣಿನ ಗಿಡ ಇಷ್ಟ ಏನು ನನಗೆ ಗೊತ್ತಿಲ್ಲ. ಮತ್ತು ಇದು ನಮ್ಮದು ನೋಡ್ಬೋದು, ಇದು ಹಿಪ್ಪು ನೇರಳೆ ಅಂತಾರೆ ಕನ್ನಡದಲ್ಲಿ, ಅಂದರೆ ಮಲ್ಬೆರಿಯ ಗಿಡ. ನಾನಿದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು. ಇದು ತುಂಬ ಚೆನ್ನಾಗಿ ಬೆಳೀತದೆ. ಮತ್ತು ಇದು ನೋಡ್ಬೋದು, ಇದು ಫ್ಯಾಷನ್ ಗಿಡ. ಮತ್ತು ಇದು ಸಹ ಒಂದೇ ಗಿಡದಲ್ಲಿರೋದು, ಆದರೆ ಇದಕ್ಕೆ ಸ್ವಲ್ಪ ಹುಳ ಹಿಡ್ದಿದೆ. ಆದರೆ ಯಾವ ಹುಳ ಅಂತ ಗೊತ್ತಿಲ್ಲ. ಆದರೆ ನೀವು ನೋಡ್ಬೋದು ನೋಡಿ, ಸ್ವಲ್ಪ ಒಂದು ರೀತಿ ಎಲೆ ಚೇಂಜ್ ಥರ ಕಾಣ್ತದೆ. ಆದರೆ ಹುಳ ಸಿಗೋದಿಲ್ಲ ಯಾವುದು ಅಂತ, ಎಲ್ಲ ತಿಂದು ಒಂದು ರೀತಿಯಾಗಿ ಮಾಡಿಬಿಟ್ಟಿದೆ. ಈಗ ನೋಡಿ, ಇದು ಹಿಂದ್ಗಡೆ ಯಾವುದೇ ರೀತಿಯ ಹುಳ ಇಲ್ಲ. ಇದರಲ್ಲಿ ನೋಡ್ಬೋದು ಹಿಂದೆ ನೀವು. ಇದರಲ್ಲಿ ಎಷ್ಟು ಗಿಡ ಇದೆ? ಒಂದು 3 ಗಿಡ ಇದೆ. ಇದು ನೋಡ್ಬೋದು, ಇದು ದಾಳಿಂಬೆ ಗಿಡ. ಇದು ಬೆಳೀತಾನೆ ಇಲ್ಲ. ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ದೇನೆ, ಆದರೂ ಸಹ ಬರ್ತಾ ಇಲ್ಲ. ಸ್ವಲ್ಪ ಚಿಗುರಿದೆ, ಮತ್ತೆ ನೋಡಬೇಕು ಬೆಳೀತದಾ ಇಲ್ವಾ ಅಂತ. ಒಂದೇ ಗಿಡ, ಮತ್ತು ಇನ್ನೊಂದು ಬೇರೆ ಪಾಟಲ್ಲಿ ಹಾಕಿದ್ದೇನೆ ನಾನು. ಇದು ಇದರಲ್ಲಿ ನೋಡಿ, ಇದು ಚೆನ್ನಾಗಿ ಬೆಳೆದಿದೆ. ಮತ್ತು ಇದು ಬಕೆಟಲ್ಲಿ ನಾನು ಹಾಕಿರೋದು, ಪೇಂಟ್ ಬಕೆಟಲ್ಲಿ. ಇದು ಫ್ಯಾಷನ್ ಫ್ರೂಟ್ ಹೇಳ್ತಾರಲ್ಲ, ಶರಬತ್ತು ಹಣ್ಣು. ಇದರಲ್ಲಿ ಶರಬತ್ತು ಮಾಡಿ ಅದನ್ನು ಜ್ಯೂಸ್ ಮಾಡಿ ಕುಡಿತಾರೆ. ಇದು ನನ್ನ ಹಸ್ಬೆಂಡ್ ಮನೆಯಲ್ಲಿ, ಅಲ್ಲಿಂದ ಬೀಜವನ್ನು ತಂದಿಲ್ಲಿ ಹಾಕಿರೋದು. ಇಲ್ಲಿಯೂ ಸಿಗ್ತದೆ, ಅಲ್ಲಿಗೆ ಹಣ್ಣು ತಂದಿದ್ದರು, ಹಾಗೆ ನಾನು ಇದನ್ನು ಮಾಡಿದೆ. ಆದರೆ ಇದಕ್ಕೆ ಹುಳ ಹಿಡ್ದಿದೆ. ಅದು ಯಾವ ಹುಳ ಅಂತಲೇ ಗೊತ್ತಾಗೋದಿಲ್ಲ. ಎಷ್ಟು ಹುಡುಕಿದ್ರೂ ಹುಳ ಸಿಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಇದನ್ನೆಲ್ಲ ನೋಡ್ತಾ ಇರ್ತೇನೆ ಯಾವತ್ತು ಡೈಲಿ. ಆದರೆ ಅದು ಹುಳ ಸಿಗೋದಿಲ್ಲ. ಎಲೆಗಳನ್ನೆಲ್ಲ ತಿಂದಿದೆ. ಅದು ಬಳ್ಳಿ, ಫಸ್ಟಿಗಿದು ಗಿಡ ಆಗಿತ್ತು, ಈಗ ಬಳ್ಳಿ ಹೋಗಿದೆ, ಬಳ್ಳಿ ಥರ. ನಾನು ಅಂದ್ಕೊಂಡು ಇದು ಯಾವುದು ಬೇರೆ ಗಿಡ ಅಂತ. ಈಗ ನೋಡಿದರೆ ಅದು ಬಳ್ಳಿ ಹೋಗಿದೆ. ಹಾಗೆ ಇದು ಮನೆಯವರೆಲ್ಲ ಹೇಳ್ತಿದ್ರು, ಇದು ಫ್ಯಾಷನ್ ಗಿಡನೇ ಅಲ್ಲ, ಯಾವುದು ಬೇರೆ ಕಳೆ ಗಿಡ ಇರ್ಬೋದು ಹಾಗೆ ಅಂತ. ಮತ್ತೆ ನೋಡುವಾಗ ಇದು ಬಳ್ಳಿ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇದನ್ನು ಈಗ ಗೊತ್ತಾಗ್ತಿದ್ದು ಫ್ಯಾಷನ್ ಫ್ರೂಟ್ನ ಗಿಡ ಅಂತ. ಮತ್ತು ನೋಡ್ಬೋದು, ಇದೆಲ್ಲ ಚೆನ್ನಾಗಿ ಬೆಳೀತಾ ಇದೆ. ಇದನ್ನು ಪೇಂಟ್ ಡಬ್ಬದಲ್ಲಿ ಹಾಕಿದ್ದೆ, ಹಾಗಾಗಿ ಇದು ಚೆನ್ನಾಗಿ ಬೆಳೆದಿದೆ. ಈಗ ಸ್ವಲ್ಪ ಬಳ್ಳಿ ಇದೆಲ್ಲ ಹೋಗ್ತಾ ಉಂಟು. ಇದು ಸಹ ಸ್ವಲ್ಪ ಹುಳ ಹಿಡ್ದಿದೆ ನೋಡಿ, ಇದು ಹುಳ ತಿಂದಿದೆ. ಇನ್ನು ಇದಕ್ಕೆ ಏನಾದರೂ ಹಾಕಬೇಕು, ಇನ್ನು ಹುಳ ಹಿಡಿದಿರೋ ಹಾಗೆ. ಮತ್ತು ಇಲ್ಲಿ ಎಲ್ಲ ಕಡೆಯೂ ಸ್ವಲ್ಪ, ಈ ಗಿಡಕ್ಕೆ ಏನೂ ಆಗಲಿಲ್ಲ, ಹುಳ ಏನೂ ಹಿಡಿಲಿಲ್ಲ. ಮತ್ತು ಇದು ನೋಡಿ, ಇದು ದಾಳಿಂಬೆದ್ದು. ಇದು ನಾನು ಬೇರೆ ಪಾಟಲ್ಲಿ, ಅದರಲ್ಲಿರುವಾಗ ಸ್ವಲ್ಪ ಸತ್ತೋದಾಗಿತ್ತು. ಈಗ ಸ್ವಲ್ಪ ಚಿಗುರಿದೆ, ಅಂದರೆ ಅದರಲ್ಲಿ ಏನೋ ಬೆಳೀತಾ ಇಲ್ಲ ಇದು. ಮತ್ತು ಇದರಲ್ಲೆಲ್ಲ ಕಳೆ ಗಿಡ ಜಾಸ್ತಿ ಬೇಗ ಬರ್ತದೆ. ಡೈಲಿ ತೆಗಿತಾನೇ ಇರ್ತೇನೆ, ಆದರೂ ಇದರಲ್ಲಿ ಬರ್ತಾನೇ ಇರ್ತದೆ. ನಾನು ಕೆಲವು ಗಿಡಗಳನ್ನು ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿ ಬೀಜಗಳನ್ನು ಆರ್ಡ್ರ್ ಮಾಡಿ ಹಾಕಿದ್ದೆ. ಆದರೆ ಮಳೆ ಟೈಮ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬರಲಿಲ್ಲ. ಬಂದಿತ್ತು, ಆದರೆ ಅದು ಮಳೆ ಜೋರಾಗಿ ಬಿದ್ದು ಅಲ್ಲೇ ಅದು ಕೊಳ್ತೋಗ್ತಿತ್ತು.
ಮತ್ತು ಇದು ನೋಡಿ, ಇದು ಬ್ರಹ್ಮಕಮಲ ಅಂತ ಹೇಳ್ತಾರೆ. ಇದು ನಮ್ಮ ಪಕ್ಕದ ಮನೆಯವರ ಮನೆಯಿಂದ ತಂದು ಒಂದೇ ಎಲೆ ತಂದು ಇಲ್ಲಿ ನೆಟ್ಟಿರೋದು. ಇಷ್ಟು ದೊಡ್ಡದಾಗಿದೆ. ಇದರಲ್ಲೀಗ ಚಿಗುರ್ತಾನೇ ಇದೆ, ಸ್ವಲ್ಪ ಸ್ವಲ್ಪ ಎಲೆ ಚಿಗುರ್ತಾ ಇದೆ, ಆದರೆ ಹೂವು ಆಗಿಲ್ಲ. ಹೂವು ಈ ಈ ಕತ್ತಲಲ್ಲಿ ಆಗ್ತದೆ, ಅಂದರೆ ರಾತ್ರಿ ಹೊತ್ತು ಹೂವು ಆಗ್ತದೆ, ಅರಳ್ತದೆ. ಮತ್ತು ನೋಡ್ಬೋದು, ಇದೊಂಥರ ಹೂವು. ನೀವು ನೋಡಿ, ಇದು ಬಿಳಿ ಕಲರ್, ವೈಟ್ ಕಲರ್, ಇದು ಒಂದು ರೀತಿಯ ಪಿಂಕ್ ಕಲರ್. ಮೇಲ್ಗಡೆ ಫುಲ್ ಪಿಂಕ್, ಅದರ ಕೆಳಗಡೆ ವೈಟ್ ಇದೆ, ಅಂದರೆ ಬಿಳಿ ಬಣ್ಣ. ಇದನ್ನು ಅಮ್ಮ ತಂದಿರೋದು, ಆದರೆ ಎಲ್ಲಿಂದ ತಂದರೂ ಗೊತ್ತಿಲ್ಲ, ಆದರೂ ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ತುಂಬ ಹೂವು ಆಗ್ತದೆ. ಅಂದರೆ ಈ ಹೂವು ಹೇಗಾಗ್ತದೆ ಅಂದರೆ, ಈ ಗಿಡ ಹೇಗಾಗ್ತದೆ ಅಂದರೆ, ಅದರ ಬೀಜ ಬಿದ್ದು ಅದೇ ಗಿಡ ಆಗಿ ಹೂವು ಆಗ್ತದೆ. ಅಂದರೆ ಈಗ ಬೇರೆ ಗಿಡ ತಂದು ನೆಡಬೇಕಂತ ಏನಿಲ್ಲ, ಹಾಗೆ ಹೂವು ಆಗ್ತದೆ. ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಬೇರೆ ಬಣ್ಣ ಬಣ್ಣದ ಗಿಡಗಳು ಇದೆ, ಹೂಗಳಿದೆ. ಆದರೆ ಇದರಲ್ಲಿ ನಮ್ಮ ಮನೇಲಿರೋದು ಎರಡೇ ಕಲರ್, ಒಂದು ಬಿಳಿ ಬಣ್ಣ, ಮತ್ತೊಂದು ಒಂಥರ ಪಿಂಕ್ ಕಲರ್. ಇದು ಚೆನ್ನಾಗಿದೆ, ಚೆನ್ನಾಗಿ ಬರ್ತದೆ, ಜಾಸ್ತಿ ಬರ್ತದೆ. ಅಂದರೆ ಇದು ನೋಡ್ಬೋದು, ಇದರಲ್ಲಿ ಬೀಜ ಇದರಲ್ಲಿ ಬೀಜ ಬಿದ್ದು ನೆಕ್ಸ್ಟ್ ಇದು ಗಿಡ ಆಗ್ತದೆ. ಅಂದರೆ ಇದು ಒಂದೇ ಗಿಡ ಇರೋದು ಬಿಳಿ ಬಣ್ಣದ, ಅದು ಎಲ್ಲ ಪಿಂಕ್ ಕಲರ್ ಜಾಸ್ತಿ ಇದೆ. ಮತ್ತು ಇದರಲ್ಲಿ ಕೆಳಗೆ ನೋಡ್ಬೋದು, ಇದರಲ್ಲಿ ಬೇರುಗಳಿವೆ. ಅಂದರೆ ಇದರ ಒಂದು ಬ್ರ್ಯಾಂಚನ್ನು, ಅಂದರೆ ಕೊಂಬೆಯನ್ನು ಮುರಿದು ಒಂದು ಪಾಟಲ್ಲಿ ನೆಟ್ಟರೆ ಅಲ್ಲೇ ಜೀವ ಬರ್ತದೆ. ಇದರಲ್ಲಿ ನೋಡ್ಬೋದು, ಇದು ಈ ಥರ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಬಿಳಿ ಬಣ್ಣ ಕೂಡ ಚೆನ್ನಾಗಿದೆ, ಮತ್ತು ಇದು ಸಹ ಚೆನ್ನಾಗಿದೆ. ಮತ್ತು ನೋಡ್ಬೋದು, ಇದರಲ್ಲೇ ಈ ಗಿಡದಲ್ಲೇ ಬೇರೆ ಬಣ್ಣ ಕೂಡ ಇದೆ, ಪರ್ಪಲ್ ಕಲರ್. ಇದರಲ್ಲಿ ನೋಡಿ, ಇದರಲ್ಲಿ ಒಂದು ಹೂವಾಗಿದೆ, ಇನ್ನು ನೋಡಬೇಕು ಎಷ್ಟಾಗ್ತದಂತ. ಬೇರೆ ಬೇರೆ ಪಾಟಲ್ಲಿ ಹಾಕಿ ಇದನ್ನು ನೆಟ್ಟಿದೆ. ಇದು ನೋಡಿ, ಇದು ಯಾವುದಂದರೆ ಈ ಡ್ರ್ಯಾಗನ್ ಫ್ರೂಟ್ ಹೇಳ್ತಾರಲ್ಲ ಅದು. ನಾನು ಆನ್ಲೈನಿಂದ ಇದನ್ನು ಆರ್ಡ್ರ್ ಮಾಡಿರೋದು. ಇದು ಬರುವಾಗ ಎಷ್ಟು ಚಿಕ್ಕದಾಗಿತ್ತು, ಅಂದರೆ ಸಣ್ಣ ಗಿಡ ಬಂದಿತ್ತು. ಮತ್ತು ಇದನ್ನು ಒಂದು ಗೋಣಿ ಚೀಲದಲ್ಲಿ ಮಣ್ಣನ್ನು ಹಾಕಿ ಇದನ್ನು ಬೆಳೆದಿರೋದು. ಇದು ನೋಡ್ಬೋದು ನೀವು, ಈಗ ಒಂದು ಚೆನ್ನಾಗಿ ಬೆಳೆದಿದೆ, ಅಂದರೆ ಚಿಗುರು ಬಂದಿದೆ. ಇದಕ್ಕೆ ನಾನೇ ಒಂದು ರೀತಿಯ ಒಂದು ಕೋಲನ್ನು ಹಾಕಿ, ಪೈಪನ್ನು ಹಾಕಿ ಮಾಡಿರೋದು. ಅಂದರೆ ನೋಡ್ಬೋದು ನೀವು, ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಹಣ್ಣಾಗ್ತದ ಗೊತ್ತಿಲ್ಲ. ಮತ್ತು ಇದು ನೋಡಿ, ಇದೊಂದು ಗುಲಾಬಿ ಗಿಡ. ಅಂದರೆ ಇದು ತುಂಬ ದೊಡ್ಡದಾಗಿ ಬೆಳೀತದೆ, ಅಂದರೆ ಮರ ಟೈಪ್ ಅಲ್ಲ, ಸ್ವಲ್ಪ ಗುಲಾಬಿ ಗಿಡ ಅಂದರೆ ಸಣ್ಣ ಸಣ್ಣ ಗಿಡ ಇರ್ತದೆ, ಆದರೆ ಇದೊಂಥರ ಮರದ ರೀತಿ ಬೆಳೀತದೆ. ಇದರಲ್ಲಿ ಗೊಂಚಲು ಕೆಂಪು ಕಲರ್ ಗುಲಾಬಿ ಆಗ್ತದೆ, ತುಂಬ ಚೆನ್ನಾಗಿದೆ. ಈ ಕಸಿ ಗುಲಾಬಿ ಇರ್ತದಲ್ಲ, ಆ ಟೈಪಲ್ಲಿ. ಆದರೆ ಹೂವು ಏನಿದೆ ಅದು ತುಂಬ ಗೊಂಚಲಾಗಿ ಬರ್ತದೆ, ಒಂದೇ ಈ ಮೊಗ್ಗುಗಳು ಒಂದು ರಾಶಿ ಥರ ಬರ್ತದೆ. ಹಾಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ಡ್ರ್ಯಾಗನ್ ಫ್ರೂಟ್ ಹಣ್ಣು ಆಗ್ತದಾ ಗೊತ್ತಿಲ್ಲ, ಇದು ಚಿಗುರು ಬಂದಿದೆ, ಮೇಲೆ ಮೇಲೆ ಹೋಗ್ತಾ ಉಂಟು. ಮತ್ತು ಗೊತ್ತಿಲ್ಲ ಇದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಮತ್ತು ಇದರಲ್ಲಿ ಎಷ್ಟು ಚಿಕ್ಕದಾಗಿತ್ತು ಈ ಆನ್ಲೈನಲ್ಲಿ. ನಾನು ಅಂದ್ಕೊಂಡಿದ್ದು ಇದಕ್ಕೆ ಇದು ಬರುವುದಿಲ್ಲ ಅಂತ. ಈಗ ಸ್ವಲ್ಪ ಚೆನ್ನಾಗಿ ಬಂದಿದೆ. ಮಾತ್ರ ಇದಕ್ಕೆ ನಾನು ಗೊಬ್ಬರ ಎಲ್ಲ ಹಾಕಿದ್ದೇನೆ, ಆನ್ಲೈನಲ್ಲಿ ತರಿಸಿರೋದು ಗೊಬ್ಬರ. ಮತ್ತು ಇದು ನೋಡಿ, ಇದಾಗಲೇ ತೋರಿಸಿದಾಗೆ ಇದು ಫ್ಯಾಷನ್ ಫ್ರೂಟು, ಇನ್ನು ಹಣ್ಣು ಕೊಡ್ತದೋ ಗೊತ್ತಿಲ್ಲ, ಮತ್ತು ನೋಡಬೇಕು. ಚೆನ್ನಾಗಿ ಬಂದಿದೆ ಇನ್ನು, ಆದರೆ ಹುಳದ್ದೇ ಕಾಟ, ಅಂದರೆ ಯಾವ ಹುಳ ಅಂತಲೇ ಗೊತ್ತಾಗ್ತಿಲ್ಲ ಇದರಲ್ಲಿ. ಇನ್ನು ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿರೋ ವಿಡಿಯೋನ ಹಾಕಿ ನಿಮಗೆ ತೋರಿಸ್ತೇನೆ. ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ಚಾನಲ್ ರಚ್ಚೂಸ್ ವ್ಲಾಗ್ಗೆ ಸಪೋರ್ಟ್ ಮಾಡಿ. ಬಾಯ್.